ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ನಮಿತಾ. ಇವತ್ತು ನಾನು ಸಂಡೇ ಸ್ಪೆಷಲ್ ಅಲ್ಲ, ಹಾಗೆ ಒಂದು ಬಂಗುಡೆ ಸಾರು ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ನಿನ್ನೆ ಮೀನು ತರಲಿಕ್ಕೆ ಹೋದೆ, ನಂಗೆ ಒಂದು ಚಿಕ್ಕ ಬಂಗುಡೆ ಸಿಕ್ಕಿತ್ತು. ನೋಡಿ, ಕನ್ಫ್ಯೂಸ್ ಆಗಬೇಡಿ, ಇದು ಬೂತಾಯಿ ಮೀನಲ್ಲ, ಬಂಗುಡೆ ಮೀನು. ನೋಡಿ, ಕ್ಲೀನೆಲ್ಲ ಮಾಡಿ ಇಟ್ಟಿದ್ದೇನೆ. ಆದರೆ ನಾನು ಕ್ಲೀನ್ ಮಾಡಿದ ನಂತರ ಸ್ವಲ್ಪ ಪುನಃ ನಾನು ಯೆಲ್ಲೋ ಪೌಡರ್ ಹಾಕಿ 2 ಸಲ ಕ್ಲೀನ್ ಮಾಡ್ತೇನೆ. ಅದು ಯಾಕೆ ಅಂದರೆ ನನಗೆ ಮೀನೆಲ್ಲ ಸ್ವಲ್ಪ ತಿನ್ನೋದು ನಾನು ಕಡಿಮೆ, ಆದರೆ ಸಹ ತಿಂತೇನೆ. ಈ ಥರ ಕ್ಲೀನೆಲ್ಲ ಮಾಡಿದರೆ, ಚೆಂದ ಮಾಡಿದರೆ ನಾನು ತಿಂತೇನೆ ಮೀನು. ಹೀಗೆ ಯೆಲ್ಲೋ ಪೌಡರ್ ಹಾಕಿ 1-2 ಸಲ ಕ್ಲೀನ್ ಮಾಡುವ. ಆಗ ಮೀನು ಸ್ಮೆಲ್ ಏನಿರುತ್ತೆ, ಪುರಾ ಸ್ಮೆಲ್ ಅಂತ ಹೇಳ್ತಾರಲ್ಲ ಮೀನಿದು, ಅದೆಲ್ಲ ಹೋಗುತ್ತೆ. ಮೀನು ಸಾರು ಮಾಡುವಾಗ ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ. ಅದಕ್ಕೆ ನಾವು ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಚೆಂದ ಮಾಡಿ ಕ್ಲೀನ್ ಮಾಡಬೇಕು ಮೀನನ್ನು. ಈಗ ನಾನು ಮೀನಿಗೆ ಅರಿಶಿನ ಪೌಡರ್ ಹಾಕಿ 2 ಸಲ ಕ್ಲೀನ್ ಮಾಡಿ ತರ್ತೇನೆ. ನೋಡಿ, ಹಾಗೆ ಹೇಳಿದ ಹಾಗೆ ಅರಿಶಿನ ಹಾಕಿ ನಾನು ಬಂಗುಡೆಯನ್ನು ಚೆಂದ ಮಾಡಿ ಕ್ಲೀನ್ ಮಾಡಿದ್ದೇನೆ. ನಾನು ಹೇಳಿದೆಲ್ಲ, ಅರಿಶಿನ ಯಾಕೆ ಹಾಕೋದಂದರೆ ಮೀನಲ್ಲಿ ಯಾವುದಾದ್ರೂ ಸ್ಮೆಲ್ ಇದ್ದರೆ, ಪುರಾ ಸ್ಮೆಲ್ ಇದ್ದರೆ ಅದೆಲ್ಲ ಹೋಗುತ್ತೆ, ಚೆಂದ ಆಗುತ್ತೆ. ಅದಕ್ಕೆ ನಾನು ಅರಿಶಿನ ಹಾಕಿ ಕ್ಲೀನ್ ಮಾಡಿದ್ದೇನೆ. ನೋಡಿ, ಬಾಣಲೆಗೆ ಕೊತ್ತಂಬರಿ ಬೀಜ ಹಾಕಿದ್ದೇನೆ, ಆಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೇನೆ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿದ್ದೇನೆ, ಆಮೇಲೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕರಿಮೆಣಸು ಹಾಕಿದ್ದೇನೆ, ಆಮೇಲೆ ಸ್ವಲ್ಪ ಮೆಂತೆ ಹಾಕಿದ್ದೇನೆ. ಇಷ್ಟು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡುವ. ನಾವು ಎಲ್ಲ ಮಸಾಲೆಗೆ 1 ಸ್ಪೂನ್ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಯಲ್ಲಿ ನಾವು ಫ್ರೈ ಮಾಡಬೇಕು. ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡುವ. ಈಗ ಫ್ರೈ ಮಾಡಿದನ್ನು ಮಿಕ್ಸಿಗೆ ಹಾಕುವ. ಈಗ ಬಾಣಲೆಗೆ ಪುನಃ 2 ಸ್ಪೂನ್ ಎಣ್ಣೆ ಹಾಕ್ತಿದ್ದೇನೆ. ಎಣ್ಣೆ ಬಿಸಿ ಆದ ನಂತರ ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ. ನಿಮಗೆ ಬೆಳ್ಳುಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನಾನೊಂದು 6-7 ತೊಗೊಂಡಿದ್ದೇನೆ ಬೆಳ್ಳುಳ್ಳಿ. ಕಟ್ ಮಾಡಿ ಇದಕ್ಕೆ ಫ್ರೈ ಮಾಡುವ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಮಾಡುವ. ನೋಡಿ, ಮಸಾಲೆ ಫ್ರೈ ಆಯಿತು. ಇಷ್ಟು ಫ್ರೈ ಬರಬೇಕು. ಫ್ರೈ ಆದ ತಕ್ಷಣ ನಾವು ಮಿಕ್ಸಿ ಜಾರಿಗೆ ಹಾಕುವ. ನೋಡಿ, ಕೆಂಪು ಮೆಣಸು ನಾನು ಇಷ್ಟು ತೊಗೊಂಡಿದ್ದೇನೆ. ಅಂದರೆ ನಮ್ಮ ಮನೆಯಲ್ಲಿ ತುಂಬ ಮಂದಿ ಇದ್ದೇವೆ, ನಾವು ಒಂದು 4 ಮಂದಿ ಇದ್ದೇವೆ. ನಮಗೆ ಸಾರು ತುಂಬ ಜಾಸ್ತಿ ಆಗಬೇಕು, ಹಾಗೆ ನಾವು ಸ್ವಲ್ಪ ಜಾಸ್ತಿಯೇ ತೊಗೊಂಡಿದ್ದೇನೆ. ಆಮೇಲೆ ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕುವ, ಸ್ವಲ್ಪ ಫ್ರೈ ಮಾಡುವ. ನೋಡಿ, ಇದು ಫ್ರೈ ಆಯಿತು. ಇದು ಸಹ ಹಾಗೆ ಹಸಿ ಸ್ಮೆಲ್ ಹೋಗಬೇಕು ಫ್ರೈ ಆಗಿ. ಆಮೇಲೆ ಇದನ್ನು ಪುನಃ ಮಿಕ್ಸಿಗೆ ಹಾಕೋಣ ನಾವು. ಆಮೇಲೆ ಮಿಕ್ಸಿಗೆ ಸ್ವಲ್ಪ ಅರಿಶಿನ ಹಾಕುವ. ಆಮೇಲೆ ಸ್ವಲ್ಪ ಇಂಗು ಹಾಕುವ. ಇಂಗು ಕೆಲವರ ಮನೆಯಲ್ಲಿ ಹಾಕುವುದಿಲ್ಲ. ನಾವು ಪ್ರತಿಯೊಂದು ಪದಾರ್ಥಕ್ಕೆ ಕೂಡ ಇಂಗು ಹಾಕ್ತೇವೆ. ಯಾಕೆಂದರೆ ವಾಯು ಆಗದಾಗೆ, ಅಂದರೆ ಹೊಟ್ಟೆ ನೋವು ಆ ಥರ ಏನು ಬರದ ಹಾಗೆ ನಾವು ಇಂಗು ಹಾಕ್ತೇವೆ. ಆಮೇಲೆ ಹುಳಿ, ಬಂಗುಡೆ ಸಾರಿಗೆ ಸ್ವಲ್ಪ ಹುಳಿ ಜಾಸ್ತಿ ಹಾಕ್ತೇವೆ. ಇದು ನಾನು ಸಾರು ಮಾಡೋದಲ್ಲ, ಹಾಗಾಗಿ ಹುಳಿ ಸ್ವಲ್ಪ ಕಡಿಮೆ ಹಾಕ್ತೇನೆ. ನನಗೆ ಇಷ್ಟು ತಗೊಂಡಿದ್ದೇನೆ ಹುಳಿ, ಇಷ್ಟು ಹಾಕ್ತೇನೆ ನಾನು. ತೆಂಗಿನಕಾಯಿ ತುರಿದಿಟ್ಟಿದ್ದೇನೆ ಮೊದಲೇ. ಈಗ ತೆಂಗಿನಕಾಯಿ ಹಾಕುವ. ಎಲ್ಲ ಒಟ್ಟಿಗೆ ಹಾಕುದು ಸಾರು ಮಾಡುವಾಗ ನಾವು. ಇದು ಗೊತ್ತಾಯ್ತಲ್ಲ ಯಾವುದೆಲ್ಲ ಐಟಮ್ ಹಾಕಿದ್ದೇನೆ ಅಂತ.
ಮಸಾಲೆ ಫಸ್ಟಿಗೆ ಹಾಕಿದ್ದೇನೆ. ಧನಿಯಾ, ಜೀರಿಗೆ, ಮೆಂತೆ, ಕರಿಮೆಣಸು ಅದೆಲ್ಲ ಫ್ರೈ ಮಾಡಿ ಹಾಕಿದ್ದೇನೆ. ಆಮೇಲೆ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಕೂಡ ಫ್ರೈ ಮಾಡಿ ಹಾಕಿದ್ದೇನೆ. ಅದಾದ ನಂತರ ಕೆಂಪು ಮೆಣಸು ಅದನ್ನು ಫ್ರೈ ಮಾಡಿ ಕೂಡ ಹಾಕಿದ್ದೇನೆ. ಅದಾದ ನಂತರ ನಾನು ಸ್ವಲ್ಪ ಅರಿಶಿನ, ಇಂಗು, ಹುಳಿ ಈ 3 ಐಟಮ್ ಕೂಡ ಹಾಕಿದ್ದೇನೆ. ಆಮೇಲೆ ತೆಂಗಿನ ತುರಿ ಇದು ಹಾಕಿ ನಾವು ಮಿಕ್ಸ್ ಮಾಡಿ ಸ್ವಲ್ಪ ಸಣ್ಣ ಮಾಡುವ. ಸಾರಿಗೆ ಸ್ವಲ್ಪ ಜಾಸ್ತಿ ನೋಡಿ, ನಾನು ಸಣ್ಣ ಮಾಡಿ ಬಂದೆ. ಇಷ್ಟು ಸಣ್ಣ ಆಗಬೇಕು, ತುಂಬ ಅಂದರೆ ತುಂಬ ಸಣ್ಣ ಆಗಬೇಕು. ಅದಾದಮೇಲೆ ಬಾಣಲೆಗೆ ಎಣ್ಣೆ ಹಾಕಿದ್ದೇನೆ. ಇದಕ್ಕೆ ಒಂದು ನೀರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ, ಒಂದು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೇನೆ, ಆಮೇಲೆ ಸ್ವಲ್ಪ ಶುಂಠಿ, ಆಮೇಲೆ ಕಾಯಿಮೆಣಸು. ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವ. ಸ್ವಲ್ಪ ಫ್ರೈ ಆದರೆ ಸಾಕು ಎಣ್ಣೆಯಲ್ಲಿ. ಯಾಕಂದರೆ ಇದು ಸಾರಲ್ಲಿ ನಾವು ಇದು ಹಾಕ್ತೇವಲ್ಲ ಮಸಾಲ, ಅದರಲ್ಲಿ ಸ್ವಲ್ಪ ಕುದಿಬೇಕು ಈ ಈರುಳ್ಳಿ ಎಲ್ಲ ಚಂದ ಮಾಡಿ. ಅದಕ್ಕೆ ಸ್ವಲ್ಪ ಫ್ರೈ ಆದರೆ ಸಾಕು. ಆಮೇಲೆ ಟೊಮೆಟೊ, ಕಾಯಿಮೆಣಸು, ಶುಂಠಿ ಎಲ್ಲ ಒಟ್ಟಿಗೆ ಹಾಕ್ತೇನೆ ನಾನು. ನೋಡಿ, ಈ ಥರ ಫ್ರೈ ಆದಮೇಲೆ ಸ್ವಲ್ಪ ಮೆಲ್ಲ ಮಾಡುವ. ಆಮೇಲೆ ಉಪ್ಪು ಹಾಕು, ಕಲ್ಲುಪ್ಪು ಹಾಕ್ತೇನೆ ನಾನು. ನಾನು ಇಷ್ಟು ತಗೊಂಡಿದ್ದೇನೆ ಉಪ್ಪು ನೋಡಿ. ಮತ್ತು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ, ಇಷ್ಟು ಉಪ್ಪು ಹಾಕಿದ್ದೇನೆ. ಇದಕ್ಕೆ ನಾವು ಮಸಾಲೆ ಮಿಕ್ಸ್ ಮಾಡುವ. ಸಣ್ಣ ಮಾಡಿಟ್ಟದ್ದು ಮಸಾಲೆ ಹಾಕುವ. ನೋಡಿ, ಮಸಾಲೆ ಹಾಕಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅದಾ ಮಾಡಿ ನೋಡಿ. ನಾನು ಇದು ಕುದಿಸ್ತಾ ಇದ್ದೇನೆ. ಹೀಗೆ ಮಸಾಲೆಯಲ್ಲಿ ಚಂದವಾಗಿ ಇದು ಟೊಮೆಟೊ, ನೀರುಳ್ಳಿ ಮತ್ತು ಶುಂಠಿ, ಕಾಯಿಮೆಣಸು ಎಲ್ಲ ಇದೆಯಲ್ಲ, ಅದೆಲ್ಲ ತುಂಬ ಚಂದವಾಗಿ ಬೇಯಬೇಕು. ಸ್ವಲ್ಪ ಕುದಿಲಿ, ನಾವು ಇದಕ್ಕೆ ಬಾವಳಿ ಮುಚ್ಚಿಡುವ. ಹೀಗೆ ಬಾವಳಿ ಮುಚ್ಚಿ ಸ್ವಲ್ಪ ಕುದ್ದ ನಂತರ ನಾವು ಇದಕ್ಕೆ ಮೀನು ಹಾಕುವ. ನೋಡಿ, ಆಗ ಮೀನು ಸಾರು ಇಟ್ಟಿದ್ದೇವಲ್ಲ, ಈಗ ತೆಗಿತಿದ್ದೇನೆ ಬಾವಡೆ. ನೋಡಿ ಎಷ್ಟು ಚಂದ ಕುದಿತಾ ಉಂಟು. ನೋಡಿ ನೋಡಿ, ಈ ಥರ ಕುದಿ ಬರಬೇಕು. ಕಲರ್ ನೋಡಿ ಎಷ್ಟು ಚಂದ ಆಗಿದೆ ಕಲರೆಲ್ಲ. ಈ ಥರ ಸಾರು ಕುದೀತಾ ಇರುವಾಗಲೇ ನಾವು ಮೀನು ಹಾಕುವ. ಕುದಿಯುವ ರಸಕ್ಕೆ ಮೀನು ಹಾಕಬೇಕು. ಮೀನು ಹಾಕಿ ಒಂದು 3-4 ನಿಮಿಷ ಬೇಯಿಸಿದರೆ ಸಾಕು. ಯಾಕಂದರೆ ಮೀನು ಬೇಗ ಬೇಯ್ತದಲ್ಲ, ಇದೆಲ್ಲ ಫುಲ್ಲು ಮೀನು ಹುಡಿ ಹುಡಿ ಆಗುತ್ತೆ, ನಮಗೆ ತಿನ್ನಲಿಕ್ಕೆ ಸಿಗೋದಿಲ್ಲ. ಮೀನು ಹಾಕಿದ ಮೇಲೆ ಕೈಲಿ ಹಾಕುವಾಗ ಸ್ವಲ್ಪ ನಿಧಾನ ಹಾಕಬೇಕು. ನೋಡಿ ಈ ಥರ
ನಾನು ಇಡೀ ಮೀನು ಹಾಕಿದ್ದೇನೆ. ಅದು ಸಣ್ಣ ಮೀನಲ್ಲ, ಅದಕ್ಕೆ ಕಟ್ ಮಾಡಿ ಹಾಕಲಿಲ್ಲ, ಇಡಿಯೇ ಹಾಕಿದ್ದೇನೆ. ಒಂದು 3ರಿಂದ 4 ನಿಮಿಷ ಬೆಂದರೆ ಸಾಕು, ಸ್ವಲ್ಪ ಬೇಯಲಿಕ್ಕೆ. ಅದೊಂದು 10 ನಿಮಿಷ ಹಾಗೆ ಇಡಬೇಕು. ಆಮೇಲೆ ನಾವು ಊಟಕ್ಕೆ ಹಾಕಿ ಊಟ ಮಾಡುವ. ನೋಡಿ, ನಮ್ಮ ಮೀನು ಸಾರು ರೆಡಿ ಆಯಿತು, ಬಂಗುಡೆ ಮೀನು ಸಾರು. ಈಗ ನಾನು ಬಾಯ್ಲ್ಡ್ ರೈಸ್ ಮಾಡಿದ್ದೇನೆ, ಅದಕ್ಕೊಂದು ಹಾಕಿ ನಾವು ಊಟ ಮಾಡಬೇಕ. ಯಾರಿಗೆಲ್ಲ ಬೇಕು ನೋಡಿ. ಈಗ ನಮ್ಮದು ಬಂಗುಡೆ ಸಾರು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಊಟ ಮಾಡೋದೊಂದೇ ಕೆಲಸ. ನೋಡಿ ಎಷ್ಟು ಚೆಂದ ಕಲರ್ ಬಂದಿದೆ, ಅಷ್ಟೇ ಟೇಸ್ಟಿಯಾಗಿ ಉಂಟು. ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ಥರ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಕಲರ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ. ನಿಮಗೆ ನಾನು ಮಾಡಿದ ಮೀನು ಸಾರು ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅದೇ